ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಾಥ ಸಾಥ ಮುನಿ ನಾಥಕ್ಕೆ ಮಾತು ಸಕಲ ಪುರಲೋಗ ಸೇವಕ ಸೇನಪ ಸಚಿವ ಸಬ ಆಯೇ ಬಿಕಲ ಬಿಯೋಗ. ಸೀಲ ಸಿಂಧು ಸುನಿ ಗುರು ಆಗವನು ಸಿಯ ಸಮೀಪ ರಾಖೆ ರಿಪುದವನು. चले सबेग राम तेहि काला धीर धर्म धुर दीन दयाला. गुरहि देखी सानुज अनुरागे दंड प्रणाम करन प्रभु लागे. मुनि बर धाई लिए उरलाई प्रेम उमगी भेंटे दोऊ भाई. प्रेम पुलकी केवट कही नामो कीन्ही दूरी ते दंड प्रणामो. राम सखा ऋषि बरबस भेंटा जनु मही लुटत स्नेह समेटा. रघुपति भगति सुमंगल मूला नभ सराही सुर बरि सही फूला. येहि सम निपट नीच कोवु नाही बड़ वसिष्ठ सम को जग माही. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಎಲ್ಲರೂ ಕೂಡ ಪ್ರೀತಿಯಲ್ಲಿ ಮುಳುಗೋಗಿದ್ರು. ಆಗ ನಿಷಾದ ರಾಜ ಏನು ಮಾಡ್ತಾನೆ, ಧೈರ್ಯವನ್ನು ತಂದ್ಕೊಂಡು ಕೈ ಜೋಡಿಸ್ಕೊಂಡು ವಂದಿಸ್ತಾ ಹೇಳ್ತಾನೆ, ಒಡೆಯ, ಮುನಿನಾಥರಾದಂತಹ ವಸಿಷ್ಠರ ಜೊತೆ ತಾಯಂದರು, ಪುರಜನರು, ಪರಿಜನರು, ಸೇನಾಪತಿಗಳು, ಮಂತ್ರಿಗಳು ಮೊದಲಾದವರು ಎಲ್ಲರೂ ಕೂಡ ನಿನ್ನ ವಿಯೋಗದಿಂದ ವ್ಯಾಕುಲರಾಗಿ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಇಲ್ಲಿ ಭರತ, ಶತ್ರುಘ್ನ ಮತ್ತು ಗುರುಗಳಷ್ಟೇ ಅಲ್ಲ ಬಂದಿರೋದು, ಇನ್ನು ನಿನ್ನ ಮನೆಯವರೆಲ್ಲ ಬಂದಿದ್ದಾರೆ, ಊರವರೆಲ್ಲ ಬಂದಿದ್ದಾರೆ, ಸೇನಾಪತಿಗಳು, ಮಂತ್ರಿಗಳು, ನಿನ್ನ ತಾಯಂದರು ಎಲ್ಲರೂ ಕೂಡ ವಸಿಷ್ಠರ ಜೊತೆ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಗುರುಗಳಾದ ವಸಿಷ್ಠರು ಬಂದಿದ್ದಾರೆ ಅನ್ನುವಂತಹ ವಾರ್ತೆಯನ್ನು ಕೇಳಿ ಸೌಶೀಲ್ಯ ಸಾಗರನಾದ ಶ್ರೀರಾಮಚಂದ್ರನು, ಅಂದರೆ ಸೌಶೀಲ್ಯತೆ, ಯಾವಾಗ ಯಾವ ರೀತಿ ನಡ್ಕೋಬೇಕು ಏನು ಅಂತೆಲ್ಲ ಚೆನ್ನಾಗಿ ಗೊತ್ತಿರುವಂಥವನು, ಒಂದು ಒಳ್ಳೆ ಶೀಲವನ್ನು ಇಟ್ಕೊಂಡಿರುವಂಥ ಶ್ರೀರಾಮಚಂದ್ರ ಶತ್ರುಘ್ನನನ್ನು ಸೀತಾದೇವಿಯ ಹತ್ರ ಬಿಟ್ಟು ಪರಮ ಧೀರನು, ಧರ್ಮ ದುರಂಧರನು, ದೀನ ದಯಾಳುವೂ ಆದಂತಹ ಶ್ರೀರಾಮ ಕೂಡಲೇ ಆ ಕಡೆಗೆ ಹೋಗ್ತಾನೆ. ಅಂದರೆ ಎಲ್ಲರೂ ನನ್ನ ವಿರಹದಿಂದ ನೋವನ್ನು ಅನುಭವಿಸ್ತಾ ಇಲ್ಲಿವರೆಗೂ ಬಂದಿದ್ದಾರೆ ಅನ್ನುವಂಥ ವಿಷಯವನ್ನು ಕೇಳಿದ ತಕ್ಷಣ ಅವನು ಅಲ್ಲಿಗೆ ಹೊರಟು ಬಿಡ್ತಾನೆ. ಆಮೇಲೆ ಲಕ್ಷ್ಮಣ ಸಹಿತನಾಗಿ ಅವನು, ಅಂದರೆ ಲಕ್ಷ್ಮಣನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಗುರುಗಳ ದರ್ಶನವನ್ನು ಮಾಡಿ ಪ್ರೇಮ ವಿಫಲನಾಗಿ ಅವರಿಗೆ ದಂಡವತ್ ಪ್ರಣಾಮವನ್ನು ಮಾಡ್ತಾನೆ, ಅಂದರೆ ದೀರ್ಘದಂಡ ಪ್ರಣಾಮವನ್ನು ಮಾಡ್ತಾನೆ. ಅಷ್ಟರಲ್ಲಿ ಮುನಿಶ್ರೇಷ್ಠರಾದಂತಹ ವಸಿಷ್ಠರು ಓಡಿ ಬಂದು ಪ್ರೀತಿಯಿಂದ ಆಲಿಂಗನೆ ಮಾಡಿಕೊಂಡು ಉತ್ಸಾಹದಿಂದ ಅಣ್ಣ ತಮ್ಮಂದ್ರಿಬ್ಬರನ್ನು ಕೂಡ ಭೇಟಿಯಾಗ್ತಾರೆ. ಆಮೇಲೆ ಪ್ರೇಮ ಪುಳಕಿತನಾಗಿ ನಿಷಾದ ರಾಜ ತನ್ನ ಹೆಸರನ್ನು ಹೇಳಿಕೊಂಡು, ಅಂದರೆ ಈಗ ಅವರು ಗುರುಗಳು ಅಂತ ಗೊತ್ತಲ್ವಾ, ಸೊ ತನ್ನ ಗೌರವವನ್ನು ತೋರಿಸ್ಬೇಕಾದ್ರೆ ತಾನು ಕೀಳ ಜಾತಿಯವನು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅವರು ಶ್ರೇಷ್ಠ ವ್ಯಕ್ತಿಗಳು, ಅವ್ರ ಮುಂದೆ ನಾನು ಹೀಗೆ ಹೋಗೋದಕ್ಕಾಗಲ್ಲ ಅಂತಂದ್ಬಿಟ್ಟು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು, ತುಂಬ ಉತ್ಸಾಹ ಅವನಿಗೆ, ಅವರನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೋಸ್ಕರ ತನ್ನ ಹೆಸರನ್ನು ಹೇಳಿಕೊಂಡು, ಅಂದರೆ ನಾನು ನಿಷಾದ ರಾಜ ಗುಹ ಅಂತ ಹೇಳಿಕೊಂಡು ತುಂಬ ದೂರ ನಿಂತ್ಕೊಂಡು ವಸಿಷ್ಠ ಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತಾನೆ. ಋಷಿಗಳು ಅವನನ್ನು ನಿಷಾದ ರಾಜ ಗುಹ ಅನ್ನೋ ರೀತಿ ನೋಡಲಿಲ್ಲ. ಅವನು ರಾಮನ ಸಖ ಅಂತ ತಿಳ್ಕೊಂಡು ಭೂಮಿಯಲ್ಲಿ ಚೆಲ್ಲು ಹೋದಂತಹ ಪ್ರೀತಿಯನ್ನು ಬಾಚಿಕೊಳ್ಳೋ ಹಾಗೆ ಅವನು ಪ್ರೀತಿ ಅನ್ನೋ ರೀತಿ ಅದನ್ನು ನೋಡ್ತಾ ಇದ್ದಾರೆ. ರಾಮನು ಪ್ರೀತಿಸಿದಂಥ ವ್ಯಕ್ತಿ ಅಲ್ವಾ ಅವನು, ರಾಮನಿಗೆ ಪ್ರೀತಿ ಪಾತ್ರನು, ಅವನ ಸಖ ಅಂತಂದಮೇಲೆ ಅವನು ಎಷ್ಟು ಇಂಪಾರ್ಟೆಂಟ್ ರಾಮನಿಗೆ. ಸೊ ಇಲ್ಲಿ ಚೆಲ್ಲಿ ಹೋಗಿದೆ ಭೂಮಿ ಮೇಲೆ ಪ್ರೀತಿ, ಅದನ್ನು ಬಾಚಿ ನಾವು ಎತ್ಕೊಳ್ತೀವಲ್ವ, ಆ ರೀತಿ ಅವನನ್ನು ಹತ್ತಿರಕ್ಕೆ ಎಳ್ಕೊಂಡು ಅಪ್ಕೊಳ್ತಾರೆ. ಶ್ರೀರಾಮನ ಮೇಲಿರುವಂತಹ ಭಕ್ತಿಯೇ ಎಲ್ಲ ಶುಭಗಳಿಗೆ ಮೂಲ ಅಂತ ಕೊಂಡಾಡ್ತಾ ದೇವತೆಗಳು ಆ ಕಾರಣದಿಂದ ಹೂಮಳೆ ಸುರಿಸ್ತಾರೆ. ಅಂದರೆ ರಾಮನ ಮೇಲಿರುವಂಥ ಭಕ್ತಿ ಈ ರೀತಿ ಎಲ್ಲ ಮಾಡಿಸುತ್ತೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಸುತ್ತೆ. ಈಗ ಜಗತ್ತಿನಲ್ಲಿ ವಸಿಷ್ಠರಷ್ಟು ಶ್ರೇಷ್ಠರು ಯಾರಿದ್ದಾರೆ, ಮತ್ತು ಈ ಗುಹನಿಗಿಂತ ಕನಿಷ್ಠರು ಯಾರಿದ್ದಾರೆ? ಅವರು ಎಷ್ಟು ಶ್ರೇಷ್ಠ ವ್ಯಕ್ತಿಗಳು, ಇವನು ಎಷ್ಟು ಕೆಳಮಟ್ಟದ ವ್ಯಕ್ತಿ ಅಲ್ವಾ? ಆ ರೀತಿ ಇಲ್ಲಿ ದೇವತೆಗಳು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ
ಅಂತ ಒಬ್ಬ ನಿಮ್ನ ಜಾತಿಯವನನ್ನು ಬಾಚಿ ತಪ್ಕೊಳ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಅಲ್ಲಿರೋದು ಆ ಭಗವಂತನ ಮೇಲಿರುವಂಥ ಪ್ರೀತಿ, ಆ ರಾಮನ ಭಕ್ತಿ ಇದೆಯಲ್ಲ, ಆ ಒಂದು ಕಾರಣದಿಂದ ಅವನು ಶ್ರೇಷ್ಠನಾಗ್ಬಿಡ್ತಾನೆ. ಆಯಿತಾ? ಭಗವಂತನ ಸಖ ಅಂತ ಅನ್ನಿಸ್ಕೊಳ್ಳೋದು ಸಾಮಾನ್ಯವಾದಂಥ ವಿಷಯ ಅಲ್ಲ. ಆ ಒಂದು ಮಟ್ಟಕ್ಕೆ ಅವನು ಏರಿದಾನೆ ಅಂತಂದರೆ ಅದೇ ಅವನ ಶ್ರೇಷ್ಠತೆ. ಅದಕ್ಕೋಸ್ಕರ ಅವನು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ಬಿಟ್ಟ. ವಸಿಷ್ಠರಿಗೂ ಅವನಿಗೂ ಇಬ್ಬರು ಸಮ ಆಗ್ಬಿಡ್ತಾರೆ. ಯಾಕಂದರೆ ಭಗವಂತನ ಪ್ರೀತಿ ಅನ್ನೋದು ಎಲ್ಲರಿಗೂ ಕೂಡ ಒಂದೇ. ಈ ಜಾತಿ ಅದೆಲ್ಲ ನಾವು ಮಾಡ್ಕೊಂಡಿರುವಂಥದ್ದು. ಸೊ ಅಲ್ಲಿ ಭಗವಂತನ ವಿಷಯದಲ್ಲಿ, ಪ್ರೀತಿಯ ವಿಷಯದಲ್ಲಿ ಜಾತಿ ಧರ್ಮ ಮೇಲು ಕೀಳು ಅನ್ನೋದು ಯಾವುದು ಬರೋದಿಲ್ಲ ಅನ್ನೋದು ಕೂಡ ನಾವು ಇದರಿಂದ ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.